ಹಲೋ ಫ್ರೆಂಡ್ಸ್, ನಾನು ಕಿರಣ್. ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಯಾರಿಗೆಲ್ಲ ಒಂದು ಇಂಗ್ಲಿಷ್ ಅನ್ನ ಓದೋದಕ್ಕೆ ಬರಲ್ಲ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ಸೈಟ್ ಅನ್ನ ಓದ್ತಾ ಇರ್ತೀರಾ. ಆ ಒಂದು ವೆಬ್ಸೈಟ್ ಅನ್ನ ಸ್ಕ್ರಾಲ್ ಮಾಡಿದಾಗ ನಿಮ್ಗೆ ಒಂದು ಪೂರ್ತಿ ಇನ್ಫಾರ್ಮೇಶನ್ ಬಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಆ ಸಮಯದಲ್ಲಿ ನೀವು ಆ ಒಂದು ಇಂಗ್ಲಿಷ್ ಅನ್ನ ಓದೋದಕ್ಕೆ ಆಗಿಲ್ಲ ಅಂದ್ರೆ ಈ ರೀತಿ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ಆ ಒಂದು ಪೂರ್ತಿ ಇಂಗ್ಲಿಷ್ ಅನ್ನ ನೀವು ಒಂದೇ ಒಂದು ಕ್ಲಿಕ್ ನಲ್ಲಿ ನೀವು ನಿಮ್ಮ ಒಂದು ಪರ್ಸನಲ್ ಲ್ಯಾಂಗ್ವೇಜ್ ಕನ್ನಡಗೆ ಕನ್ವರ್ಟ್ ಮಾಡಿ ಆ ಒಂದು ಮೆಸೇಜ್ ಅಥವಾ ಆ ಒಂದು ಪ್ಯಾರಾಗ್ರಾಫ್ ಅನ್ನ ಓದ್ಬೋದು. ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಪೂರ್ತಿ ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ಈಗ ಕನ್ನಡಗೆ ಕನ್ವರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಕ್ಲಿಕ್ ನಲ್ಲಿ ಹೇಗೆ ನಿಮ್ಗೆ ಇಷ್ಟ ಆಗಿರೋ ಒಂದು ಪ್ಯಾರಾಗ್ರಾಫ್ ಅನ್ನ ಕನ್ನಡಗೆ ಕನ್ವರ್ಟ್ ಮಾಡಿ ಓದೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಾನ್ಸ್ಲೇಟ್ ಆಪ್ಷನ್ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಇದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ ಹೆಸರು ಬಂದು ಸ್ಕ್ರೀನ್ ಟ್ರಾನ್ಸ್ಲೇಟ್ ಅಂತ. ಈ ಒಂದು ಆಪ್ ನ ಒಂದು ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಆಪ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋದು ಫ್ರೆಂಡ್ಸ್, ಜಸ್ಟ್ ಒಂದು ಆಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಫ್ರೆಂಡ್ಸ್, ಈ ಒಂದು ಆಪ್ ನ ಒಂದು ಇಂಟರ್ಫೇಸ್ ಬಂದು ಈ ರೀತಿ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಒಂದು ರೆಡ್ ಕಲರ್ ಅಲ್ಲಿ ಒಂದು ಬಟನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಸೆಟ್ಟಿಂಗ್ ಅಲ್ಲಿ ಸ್ವಲ್ಪ ಪರ್ಮಿಷನ್ ಕೇಳುತ್ತೆ. ಎಲ್ಲ ಒಂದು ಪರ್ಮಿಷನ್ಸ್ ಅನ್ನ ಕೊಟ್ಬಿಡಿ. ಕೊಟ್ಟಾದ್ಮೇಲೆ ಫ್ರೆಂಡ್ಸ್, ಮತ್ತೆ ಎರಡನೇ ಸಲ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಒಂದು ಆಪ್ಷನ್ ಬಂದು ಎನೇಬಲ್ ಆಗುತ್ತೆ. ಈಗ ನೀವು ನೋಡಬಹುದು ಫ್ರೆಂಡ್ಸ್, ಒಂದು ರೌಂಡ್ ಕಲರ್ ಆಪ್ಷನ್ ಬಂದು ಇಲ್ಲಿ ಎನೇಬಲ್ ಆಗಿರುತ್ತೆ. ಈ ಒಂದು ಬಟನ್ ಅನ್ನ ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಒಂದು ಮೊಬೈಲ್ ನಲ್ಲಿ ಪ್ಲೇಸ್ ಮಾಡ್ಕೊಬಹುದು. ಈಗ ಫ್ರೆಂಡ್ಸ್, ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ಇಲ್ಲಿ ನೀವು ನೋಡಬಹುದು ಗೂಗಲ್ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಇದೆ. ಅದು ಬಂದು ಇಂಗ್ಲಿಷ್ ಟು ಇಂಗ್ಲಿಷ್ ಬಂದು ಸೆಲೆಕ್ಟ್ ಆಗಿರುತ್ತೆ. ಈಗ ನೀವು ಈ ಒಂದು ಇಂಗ್ಲಿಷ್ ಅನ್ನ ನೀವು ನಿಮ್ಮ ಒಂದು ಪರ್ಸನಲ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಬಹುದು. ನೋಡಬಹುದು ಫ್ರೆಂಡ್ಸ್, ಕನ್ನಡ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಡೆ ಇರೋ ಒಂದು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ಇಂಗ್ಲಿಷ್ ಟು ಕನ್ನಡ ಬಂದು ಸೆಲೆಕ್ಟ್ ಆಗಿದೆ. ಈಗ ನಾವು ಎಲ್ಲ ಒಂದು ಸೆಟ್ಟಿಂಗ್ ಅನ್ನ ಮಾಡಾಯ್ತು. ಈಗ ಈ ಒಂದು ಆಪ್ ಅನ್ನ ಕ್ಲೋಸ್ ಮಾಡೋಣ. ಈಗ ನಾವು ಯಾವ ಒಂದು ಪ್ಯಾರಾಗ್ರಾಫ್ ಅನ್ನ ಇಂಗ್ಲಿಷ್ ಟು ಕನ್ನಡಗೆ ಕನ್ವರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಆ ಒಂದು ಪ್ಯಾರಾಗ್ರಾಫ್ ಅನ್ನ ಓಪನ್ ಮಾಡಿ. ಈಗ ನೀವೇನ್ ಮಾಡ್ಬೇಕಂದ್ರೆ ಆ ಒಂದು ಬಾಲ್ ಅನ್ನ ನೀವು ಈ ರೀತಿ ಒಂದು ಸ್ಕ್ರಾಲ್ ಮಾಡಿ ತಗೊಂಬನ್ನಿ. ಅದ್ರ ಮೇಲೆ ಒಂದು ಟ್ಯಾಪ್ ಅನ್ನ ಮಾಡಿ. ಮತ್ತೆ ಎರಡನೇ ಟ್ಯಾಪ್ ಅಲ್ಲಿ ನೀವು ಈ ರೀತಿ ಸ್ಕ್ರಾಲ್ ಮಾಡ್ತಾ ತಗೊಂಬನ್ನಿ. ಈಗ ನೀವು ಯಾವ ಒಂದು ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡಿದ್ರೋ ಆ ಒಂದು ಪ್ಯಾರಾಗ್ರಾಫ್ ಬಂದು ಈ ರೀತಿ ಇಂಗ್ಲಿಷ್ ಇಂದ ಕನ್ನಡಗೆ ಕನ್ವರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಪೂರ್ತಿ ಇಂಗ್ಲಿಷ್ ನ ಪ್ಯಾರಾಗ್ರಾಫ್ ಬಂದು ನಮ್ಗೆ ಇಲ್ಲಿ ಕೆಳಗಡೆ ಕನ್ನಡದಲ್ಲಿ ಡಿಸ್ಪ್ಲೇ ಆಗ್ತದೆ. ಈಗ ನೀವು ಆ ಒಂದು ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ಅನ್ನ ನಿಮ್ಮ ಒಂದು ಪರ್ಸನಲ್ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಓದಿ ತಿಳ್ಕೊಬಹುದು. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಂಗ್ಲಿಷ್ ಮೆಸೇಜ್ ಬಂದು ರಿಸೀವ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಆ ಒಂದು ಮೆಸೇಜ್ ಅನ್ನ ಓದಕ್ ಆಗಿಲ್ಲ ಅಂದ್ರೆ ಈ ರೀತಿ ಒಂದು ಆಪ್ಷನ್ ಅನ್ನ ಯೂಸ್ ಮಾಡಿಕೊಂಡು ಆ ಒಂದು ಮೆಸೇಜ್ ಅನ್ನ ಕೂಡ ನಿಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ತಿಳ್ಕೊಬಹುದು. ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಪೂರ್ತಿ ಇಂಗ್ಲಿಷ್ ನ ಒಂದು ಮೆಸೇಜ್ ಬಂದು ಕನ್ನಡದಲ್ಲಿ ಕನ್ವರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ ಇಂದ ನಿಮ್ಮ ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ಆಗಿರ್ಬೋದು ಅಥವಾ ಇಂಗ್ಲಿಷ್ ಮೆಸೇಜಸ್ ಆಗಿರ್ಬೋದು ನಿಮ್ಮ ಒಂದು ಪರ್ಸನಲ್ ಲ್ಯಾಂಗ್ವೇಜ್ ಕನ್ನಡಗೆ ಕನ್ವರ್ಟ್ ಮಾಡಿ ಈಸಿಯಾಗಿ ಓದ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋಲಿ ಸಿಗೋಣ.